10 ಕುಟುಂಬ 18 ಗೋತ್ರದ ಗೌಡ ಕುಟುಂಬಗಳ ನಡುವಿನ ಕ್ರೀಡಾಕೂಟದ ಉದ್ಘಾಟನೆ ಮಡಿಕೇರಿ ಹೊರವಲಯದ ಗಾಳಿಬೀಡು ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೊಳುಮುಡಿಯನ ಅನಂತಕುಮಾರ್ ಅವರು ಮಾತನಾಡಿ, ಗೌಡ ಸಮುದಾಯಗಳ ನಡುವೆ ನಡೆಯುವ ವಿವಿಧ ಕ್ರೀಡಾಕೂಟ ಉದ್ಘಾಟನೆಯಿಂದ ಗಾಳಿಬೀಡಿನಿಂದ ಆರಂಭಿಸಿರುವುದು ಸಂತೋಷದ ವಿಷಯ. ಕೊಡಗು ಗೌಡ ಯುವ ವೇದಿಕೆ ಹಲವಾರು ಕ್ರೀಡಾಕೂಟವನ್ನು ಆಯೋಜಿಸುವ ಮೂಲಕ ಸಮುದಾಯ ಬಾಂಧವರಲ್ಲಿ ಸಾಮರಸ್ಯವನ್ನು ಕೂಡ ಬೆಸೆಯುವಲ್ಲಿ ಉತ್ತಮ ವೇದಿಕೆಯನ್ನು ಹಾಕಿಕೊಟ್ಟಿದೆ ಎಂದರು. ನಾನಂತೂ ಉದ್ಘಾಟನೆ ಮಾಡೋದು ಮಾತ್ರ ಅಲ್ಲ, ಇದು ನಿಜ ಕೂಡ ಒಂದು 15 ದಿವಸಗಳ ಒಂದು ಕಾರ್ಯಕ್ರಮ ಇದೆ. ಈ 15 ದಿವಸಗಳ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ತಕೊಂಡು ಹೋಗಿ ಇದರಲ್ಲಿ ಪ್ರಯತ್ನ ಇರೋದು ನಮ್ಮ ಯುವ ವೇದಿಕೆಯವರದ್ದು. ಇಲ್ಲಿ ಯುವ ವೇದಿಕೆಯ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗೆ ಕೂಡ ಇದರಲ್ಲಿ ಒಂದು ಪ್ರಯತ್ನ ಉಂಟು. ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಯುವ ವೇದಿಕೆ ಇಲ್ಲಿ ಭಾಗವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಕೇಳೋಣ. ಹಂಗೆ ನಿಜ ಕೂಡ ನನಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ, ಸುಮಾರು 1997ನೇ ಇಸ್ವಿ, ಯಾರಿಗಾದ್ರೆ ಯೋಚನೆ ಇದ್ದರೆ ಗೊತ್ತಿಲ್ಲ ನನಗೆ, 1997ನೇ ಇಸ್ವಿಲಿ ಈ ಒಂದು ಯುವ ವೇದಿಕೆ ಹೊರಗೆ ಬಂದಿತ್ತು. ತುಂತಜಿ ಗಣೇಶನವರ ಒಂದು ನೇತೃತ್ವದಲ್ಲಿ ಅಂದಿನ ಒಂದು ಅಧ್ಯಕ್ಷನಾಗಿ ನಮ್ಮ ವಿದ್ಯಾಸಂಘದಲ್ಲಿ ಇದನ್ನ ಹೊರತಂದು ಆ ಒಂದು ಸಂಸ್ಥೆ ಇಂದು ಬಹಳ ಗಟ್ಟಿಯಾಗಿ ಬೆಳೆದಿಟ್ಟು ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಇದೆ. ಕ್ರೀಡಾಪಟು ಹೊಸಕ್ಲು ಚಿಣ್ಣಪ್ಪ ಹಾಗೂ ಕೋಚನ ತೇಜಸ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಗುಡ್ಡಗಾಡು ಓಟವೊಂದ ಚಾಲನೆ ನೀಡುವ ಮೂಲಕ ಉದ್ಘಾಟನೆ ಮಾಡಿರುವುದು ಬಹಳ ಸಂತೋಷದ ವಿಚಾರ ಎಂದರು. ಮ್ಯಾರಥಾನ್ ಓಟಗಾರ. ಮ್ಯಾರಥಾನ್ ಓಟ ಅಂದರೆ ಅದು 42 ಕಿಲೋಮೀಟರ್ ಓಟ. ಹಾಗೆ ನಾನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟು 123 ಚಿನ್ನದ ಪದಕ ನಾನು ಪಡೆದಿರ್ತೇನೆ. ಹಾಗೆ ಆರ್ಮಿಯಲ್ಲಿ 32 ವರ್ಷ ಸರ್ವಿಸ್ ಮಾಡಿ ಸುಬೇದರ್ ಮೇಜೋ ಓನರ್ ಕ್ಯಾಪ್ಟನ್ ಆಗಿ ನಿವೃತ್ತಿ ಹೊಂದಿ ಈಗ ನಾನು ಭಾಗಮಂಡಲದಲ್ಲಿ ನೆಲೆಯಾಗಿದ್ದೇನೆ. ನನ್ನ ಈ ಸಾಧನೆಗೆ ಎಲ್ಲ ಹಿರಿಯರ ಆಶೀರ್ವಾದ, ಜನರ ಪ್ರೀತಿ ವಿಶ್ವಾಸ, ಗುರುಗಳ ಗೈಡ್ನೆಸ್ ಮತ್ತು ನನ್ನ ಸೆಲ್ಫ್ ಇಂಟ್ರೆಸ್ಟ್ ಆ್ಯಂಡ್ ಡಿಸಿಪ್ಲಿನ್, ಈ ಕ್ರೀಡಾಕೂಟ ತುಂಬ ಸಂತೋಷವಾಗುತ್ತೆ. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ ಕರಂದ್ಲಾಜೆ ಮಾತನಾಡಿ, ಸಮುದಾಯ ಬಾಂಧವರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮ ಮಾಡುವ ಮೂಲಕ ಸಮುದಾಯವನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದರು. ಸುಂದರ ವಾತಾವರಣ, ಒಂದು ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಆರಂಭ ಸಹ. ನಾನು ಮೊದಲಿಗೆ ಈ ಒಂದು ಕಾರ್ಯಕ್ರಮನ ಇಂಥ ಒಂದು ಸ್ಥಳದಲ್ಲಿ ಆಯ್ಕೆ ಮಾಡಿಕೊಂಡು ನಡೆಸಲಿಕ್ಕೆ ತೀರ್ಮಾನಿಸಿದಂಥ ನಮ್ಮ ಕೊಡಗು ಯುವ ವೇದಿಕೆ ಹಾಗೆ ನಮ್ಮ ಗಾಳಿಬೀಡಿನ ಗ್ರಾಮಸ್ಥರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಒಂದು ಒಳ್ಳೆಯ ನಿರ್ಧಾರ. ಮುಖ್ಯವಾಗಿ ನನಗೆ ಅನಿಸುತ್ತೆ, ಆಗಲೇ ಅನಂತರ ನಾನು ಮಾತಾಡೋಕೆ ಮುಖೇನ ಇದನ್ನ ಯುವ ವೇದಿಕೆ ಒಂದು ಈಗ IPL ಅಲ್ಲಿ ಒಬ್ಬೊಬ್ಬರಿಗೆ ಒಂದು ಹೋಮ್ ಗ್ರೌಂಡ್ ಇದ್ದದೆ, ಹಾಗೆ ಇದನ್ನೊಂದು ಹೋಮ್ ಗ್ರೌಂಡ್ ಮಾಡಿ ಇಟ್ಕೊಳ್ಳೋಕ್ಕೆ ದೊಡ್ಡ ಒಂದು 10 ಎಕರೆ ಜಾಗ, 10 ಎಕರೆ ಜಾಗನ ಆ ಹಿಂದೆನೆ ಒಂದು ಒಳ್ಳೆಯ ಆಲೋಚನೆಯಿಂದ ನಮ್ಮ ಅನಂತರ ಈಗ ನನಗೆ ಹೇಳೋದು, ಇದನ್ನ ನಮ್ಮ ಒಂದು ಮುಂದಾಳೋತಲ್ಲ ಎಲ್ಲದನ್ನ ಮಾಡಿ ಒಂದು ಬೆಲೆ ಹಾಕಿದ ಹೇಳಿ ನಿಮಗೆ ಬಹಳ ಅಭಿನಂದನೆಗಳನ್ನ. ಯಾಕಂದ್ರೆ ಇಂಥ ಒಂದು ಈ ಪ್ರದೇಶನ ಒಂದಷ್ಟು ಕಾಳಜಿಸಿಕೊಂಬುದು ಸಹ ಬಹಳ ಒಂದು ಪುಣ್ಯದ ಕೆಲಸ. ಗೌಡ ಯುವ ವೇದಿಕೆ ಅಧ್ಯಕ್ಷ ಬಾಲಡಿ ಮನೋಜ್ ಮಾತನಾಡಿ, 16 ದಿನ ನಮ್ಮ ಕ್ರೀಡಾಕೂಟಕ್ಕೆ ಇಂದು ಚಾಲನೆ ನೀಡಲಾಗಿದೆ ಎಂದರು. ಆಗಮಿಸಿ ನಮ್ಮ ಕ್ರೀಡಾಕೂಟನ ಯಶಸ್ವಿಗೊಳಿಸಿಕೊಡೋಕು, ಹಂಗೆ ಎಲ್ಲ ರೀತಿ ನಮ್ಮದೇನಾದ್ರು ಚಿಕ್ಕ ತಪ್ಪಿದ್ದರೂ ಸಹ ಅದನ್ನ ಬೇಕಾದ್ರೆ ನಮಗೆ ಬುದ್ಧಿ ಹೇಳಿ ತಿದ್ದುಗಳಿಕೆ ಅವಕಾಶ ಮಾಡಿಕೊಡೋಕು, ತಪ್ಪಾದ್ರೆ ಅದನ್ನ ಮನ್ನಿಸಿ ನಮ್ಮ ಕ್ರೀಡಾಕೂಟನ ಯಶಸ್ವಿಯಾಗಿ ನಿರ್ವಹಿಸಿಕೊಡೋಕುತ್ತಾ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಂಗೆ ನಮ್ಮ ವೇದಿಕೆಯ ಎಲ್ಲ ಸರ್ವ ಸದಸ್ಯರು ಸಹ ಕೂಡ ಈ 16 ದಿನ ಆದಷ್ಟು ಶ್ರಮವಹಿಸಿ ನಮ್ಮ ಕ್ರೀಡಾಕೂಟನ ಯಶಸ್ವಿಯಾಗಿ ನಡೆಸಿಕೊಡೋಕು ಹಾಗೂ ನಮ್ಮ ಜನಾಂಗದ ಗುಡ್ಡಗಾಡು ಓಟ, ಈ ನಮ್ಮ ಗೌಡ ಜನಾಂಗದ ಯುವ ವೇದಿಕೆಯು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಈ ಒಂದು ಗುಡ್ಡಗಾಡು ಓಟನ ನಮ್ಮ ಗಾಳಿಬೀಡು ಗ್ರಾಮದಲ್ಲಿ ಇಟ್ಕೊಂಡಿದ್ದು. ಅದು ಇವತ್ತಿನ ದಿನ ಈ ನಿಮ್ಮ ಒಂದು ಕಾರ್ಯಕ್ರಮ ಶುರು ದಿನ ಭಾರಿ ಒಂದು ಉತ್ತಮವಾದಂಥ ಯಶಸ್ವಿಯನ್ನು ಒಂದು ಸಾಧಿಸಿತು. ಹಾಗೆ ಇನ್ನೂ ಕೂಡ ಮುಂದಕ್ಕೆ ಇದೇ ಒಂದು ಕ್ರೀಡೆ
ಒಂದು ಗುಡ್ಡಗಾಡು ಓಟನ ನೀವು ನಮ್ಮ ಗಾಳಿಬೀಡು ಗ್ರಾಮದಲ್ಲಿ ಇಟ್ಟುಕಣಿ. ಇನ್ನು ನಿಮ್ಮದು ಈಗ 16ನೇ ತಾರೀಕುವರೆಗೆ ಒಟ್ಟು 16ನೇ ತಾರೀಕುವರೆಗೆ ಕೂಡ ತುಂಬಾ ಒಂದು ಯಶಸ್ವಿಯನ್ನ ಒಂದು ಉತ್ತಮವಾದಂಥ ರೀತಿಯಲ್ಲಿ ಬರ್ಲಿತಾ ನನ್ನ ಒಂದು ಹಾರೈಕೆ. ಹಾಗೆ ಅದು 15 ಮತ್ತೆ 16ನೇ ತಾರೀಕಿಗೆ ಕೆಳಗಿನ ಗೌಡ ಸಮಾಜ ಅಂದ್ರೆ ಕೊಡಗು ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಯಕೊಟ್ಟು ಬಹಳ ಉತ್ತಮವಾದಂತಹ ಪೈಪೋಟಿ ಮಿಶ್ರ ಗೌಡತಿ, ಅದರಲ್ಲೂ ಕೂಡ ಬಹಳಷ್ಟು ಕ್ಯಾಟಗರೀಸ್ ಉಂಟು. ಟೀನ್ ಕ್ಯಾಟಗರಿ ಅಂದ್ರೆ ಮಕ್ಕಳಿಗೆ ಅಂಡರ್ 12 to 18 ಕ್ಯಾಟಗರಿ ಒಂದುಂಟು. 19 ಮೇಲೆ ಮಿಸ್ ಕ್ಯಾಟಗರಿ ಇದ್ರೆ ಅದಾದ ನಂತರ ಮಿಸಸ್ ಕ್ಯಾಟಗರಿ ಕೂಡ ಉಂಟು. ಹಾಗೆ ಮಿಶ್ರ ಕ್ಯಾಟಗರಿ 20+ ಇರುವಂತಹ ಕ್ಯಾಟಗರಿ. ಅದಕ್ಕೆ ಬಹಳಷ್ಟು ಉತ್ತಮ ನುರಿತ ತಜ್ಞರು ಬೆಂಗಳೂರಿಂದ ಬಂದು ಅದಕ್ಕೆ ಟ್ರೈನ್ ಮಾಡಿ ನಿಮ್ಮನ್ನ ಅದೊಂದು ರ್ಯಾಂಪ್ ಮೇಲೆ ಹೇಗೆ ನಡೆಯಬೇಕು ಅಥವಾ ನಮ್ಮ ಕಲ್ಚರ್ನ ಹೇಗೆ ನಾವು ಮುಂದುವರಿಸಿಕೊಂಡು. ಗೌಡ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ, ಉಪಾಧ್ಯಕ್ಷ ಎಡಿಕೇರಿ ಪ್ರಸನ್ನ, ಪ್ರಮುಖರಾದ ನಿವೃತ್ತ ಡಿವೈಎಸ್ಪಿ ಕೇಶವಾನಂದ, ಪೈಕೇರ ಮನೋಹರ್ ಮಾದಪ್ಪ, ಕೊಂಬನ ಪ್ರವೀಣ್, ಪೊಂದಚ್ಚನ ಮಧು ಹಾಗೂ ಗೌಡ ಯುವ ವೇದಿಕೆ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಾಳಿಬೀಡು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕಟ್ಟೆಮನೆ ಸೋನಾಜಿತ್ ಹಾಗೂ ವಿನೋದ್ ಮೂಡಗದ್ದೆ ಕಾರ್ಯಕ್ರಮ ನಿರೂಪಿಸಿದರು. ಟೈಮ್ ಇಲ್ಲ ನಮ್ಗೆ, ಬೇಗ ಕೊಟ್ಟಂಗ್ ಬರೀ ಆಗ್ತಾ ಇರದೆ ಬಿಚ್ಚಿ ವಾರ್ಮ್ ಅಪ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು. ಇದು 10 ನಂಬರ್ ಅರ್ಜೆಂಟ್ ಮಾಡ್ಬಿಡಿ. ನಂಬರ್ ಅಲ್ಲೆಲ್ಲ ಇವ್ರದಂತೆ ನಂಬರ್